Hello everyone. In today's class, let us study about the next theorem. Beta n and dash is a normed linear space with respect to point-wise linear operations t1 plus t2 of x equal to t1 of x plus t2 of x, alpha t of x equal to alpha t of x. And the norm defined by norm t equal to supremum of norm tx by norm x, where x belongs to n and x not equal to 0, or any one of the equivalent forms of norm t. Further, if n dash is Banach space, then beta of n comma n dash is also Banach space. ಸೊ ಇಕ್ವಲೆಂಟ್ ಫಾರ್ಮ್ಸ್ ಆಫ್ ನಾರ್ಮ್ ಟಿಯನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ಆ ಒಂದು ಫಾರ್ಮ್ಯಾಟನ್ನು ನಾವು ಒಂದ್ಸಲಿ ಕನ್ಸಿಡರ್ ಮಾಡ್ಕೊಂಡ್ಬಿಡೋಣ. ಅದು ಏನು ಅಂತ. ಇಕ್ವಲೆಂಟ್ ಫಾರ್ಮ್ಸ್ ಯಾವ್ಯಾವ್ದು ಹೇಳ್ತೀವಿ ನಾವು? ಎನ್ ಆ್ಯಂಡ್ ಎನ್ ಡ್ಯಾಶ್ ನಾರ್ಮ್ಡ್ ಲೀನಿಯರ್ ಸ್ಪೇಸ್ ಆಗಿತ್ತು ಅಂತಂದರೆ ಅದರ ಮಧ್ಯದಲ್ಲಿ ಒಂದು ಟಿ ಅನ್ನುವಂತಹ ಟ್ರಾನ್ಸ್ಫಾರ್ಮೇಷನನ್ನು ಡಿಫೈನ್ ಮಾಡಿದರೆ ನಾರ್ಮ್ ಟಿ ವಿಲ್ ಬಿ ಈಕ್ವಲ್ ಟು ಸುಪ್ರೀಮಮ್ ಆಫ್ ನಾರ್ಮ್ ಟಿ ಆಫ್ ಎಕ್ಸ್ ಬೈ ನಾರ್ಮ್ ಎಕ್ಸ್ ವೇರ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಆ್ಯಂಡ್ ಎಕ್ಸ್ ನಾಟ್ ಈಕ್ವಲ್ ಟು 0, ಆರ್ ನಾರ್ಮ್ ಟಿ ಈಕ್ವಲ್ ಟು ಸುಪ್ರೀಮಮ್ ಆಫ್ ನಾರ್ಮ್ ಟಿ ಆಫ್ ಎಕ್ಸ್ ವೇರ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ನಾರ್ಮ್ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆ್ಯಂಡ್ ನಾರ್ಮ್ ಟಿ ಈಕ್ವಲ್ ಟು ಸುಪ್ರೀಮಮ್ ಆಫ್ ಟಿ ಎಕ್ಸ್ ವೇರ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ನಾರ್ಮ್ ಎಕ್ಸ್ ಈಕ್ವಲ್ ಟು 1. ಈ ಒಂದು ಈಕ್ವಲೆಂಟ್ ಫಾರ್ಮ್ಸನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ಈಗ ಈ ಈಕ್ವಲೆಂಟ್ ಫಾರ್ಮ್ಸ್ ಏನಿದೆಯೋ ನಾರ್ಮ್ ಟಿ ಅಥವಾ ಇದು ಎರಡರಲ್ಲಿ ಯಾವುದನ್ನು ಕೊಟ್ಟರು ಈ ಒಂದು ಬೀಟಾ ಆಫ್ ದ ಸ್ಪೇಸ್ ಎನ್ ಕಾಮ ಎನ್ ಡೇಶ್ ಅದು ಏನು ಆ ನಾರ್ಮ್ಡ್ ಲೀನಿಯರ್ ಸ್ಪೇಸ್ ಇದೆಯೋ ಅದು ಬನಾಚ್ ಸ್ಪೇಸ್ ಆಗತ್ತೆ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕು. ಸೊ ನಮಗೆ ಬನಾಚ್ ಸ್ಪೇಸಿನ ಡೆಫಿನೇಷನ್ ಗೊತ್ತಿದೆ ಅಲ್ವಾ? ಸೊ ಬನಾಚ್ ಸ್ಪೇಸ್ ಆಗಬೇಕು ಅಂತಂದರೆ ಫಸ್ಟು ನಾರ್ಮ್ಡ್ ಲೀನಿಯರ್ ಸ್ಪೇಸ್ ಆಗಬೇಕು, ಅದು ಆದಮೇಲೆ ಅದು ಕಂಪ್ಲೀಟ್ ಆಗಬೇಕು. ಸೊ ಕಂಪ್ಲೀಟ್ ನಾರ್ಮ್ಡ್ ಲೀನಿಯರ್ ಸ್ಪೇಸ್ ಈಸ್ ಕಾಲ್ಡ್ ಆಸ್ ಬನಾಚ್ ಸ್ಪೇಸ್. ಈಗ ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಎನ್ ಡ್ಯಾಶ್ ಅನ್ನುವಂಥದ್ದು ಬನಾಚ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಬೀಟಾ ಆಫ್ ಎನ್ ಕಾಮ ಎನ್ ಡ್ಯಾಶ್ ಇದೆ ಫಂಕ್ಷನ್ನು, ಅಲ್ಲಿ ಎನ್ ಡ್ಯಾಶ್ ಅನ್ನುವಂಥದ್ದು ಬನಾಚ್ ಸ್ಪೇಸ್ ಆಗಿದ್ರೆ ಬೀಟಾ ಆಫ್ ಎನ್ ಕಾಮ ಎನ್ ಡ್ಯಾಶ್ ಇಸ್ ಆಲ್ಸೋ ಬನಾಚ್ ಸ್ಪೇಸ್ ಅಂತ ಹೇಳಬೇಕು ನಮಗೆ. ಓಕೆ, ಸೊ ಅದೆರಡರ ಮಧ್ಯೆ ಎನ್ ಮತ್ತು ಎನ್ ಡ್ಯಾಶ್ ಮಧ್ಯ ಯಾವ ಟ್ರಾನ್ಸ್ಫಾರ್ಮೇಷನನ್ನು ಡಿಫೈನ್ ಮಾಡಿದ್ದಾರೆ ಅಂತಂದರೆ ಟಿ ಅನ್ನುವಂತಹ ಟ್ರಾನ್ಸ್ಫಾರ್ಮೇಷನನ್ನು ಡಿಫೈನ್ ಮಾಡಿರುವಂಥದ್ದು. ಓಕೆ, ಲೆಟ್ ಅಸ್ ಕನ್ಸಿಡರ್. Let t1 and t2 belongs to beta of n comma n dash and alpha be any scalar, then t1 and t2 are bounded. So ಈ ಒಂದು ಬೌಂಡೆಡ್ನೆಸ್ ಪ್ರಾಪರ್ಟಿಯನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ದರ್ ಎಕ್ಸಿಸ್ಟ್ ರಿಯಲ್ ನಂಬರ್ಸ್ m1 ಆ್ಯಂಡ್ m2 ಸಚ್ ದಟ್ ನಾರ್ಮ್ t1 ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು m1 ಇಂಟು ನಾರ್ಮ್ ಎಕ್ಸ್ ಆ್ಯಂಡ್ ನಾರ್ಮ್ t2 ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು m2 ನಾರ್ಮ್ ಎಕ್ಸ್. ಇದು ಬೌಂಡೆಡ್ ಇದರದ್ದು ಡೆಫಿನೇಷನ್ನು ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎನ್. ಅದನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಇದೆರಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅವಾಗ ನಮಗೆ ಸಿಗುವಂಥದ್ದು norm t1 of x plus norm t2 of x greater than or equal to norm of t1 plus t2 of x ಸಿಕ್ತು. ಹೌದಾ? ಸೊ ಈಗ ಇದ್ರ ವ್ಯಾಲ್ಯೂವನ್ನು ಫ್ರಮ್ ಇಕ್ವೇಷನ್ 2ದಿಂದ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಾರ್ಮ್ ಆಫ್ t1 ಪ್ಲಸ್ t2 ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು m1 ಇಂಟು ನಾರ್ಮ್ ಎಕ್ಸ್ ಪ್ಲಸ್ m2 ಇಂಟು ನಾರ್ಮ್ ಎಕ್ಸ್ ಆಯಿತು. ಅಂತಂದರೆ m1 ಮತ್ತು m2ವನ್ನು ನೀವು ಒಟ್ಟಿಗೆ ಸೇರಿಸಿದಾಗ ನಾರ್ಮ್ ಎಕ್ಸ್ ಹೊರಗಡೆ ತೊಗೊಂಡ್ರೆ m ಇಂಟು ನಾರ್ಮ್ ಎಕ್ಸ್ ಬರಿಬೋದು, ವೆರ್ m ಈಕ್ವಲ್ ಟು m1 ಪ್ಲಸ್ m2 ಆಗಿರುತ್ತೆ. ಅದಕ್ಕಾಗಿ ಈಗ ಯಾವಾಗ t1 ಪ್ಲಸ್ t2 ಬಿಲಾಂಗ್ಸ್ ಟು ಬೀಟಾ ಆಫ್ ಎನ್ ಕಾಮ ಎನ್ ಡ್ಯಾಶ್ ಫಾರ್ ಆಲ್ t1 t2 ಬಿಲಾಂಗ್ಸ್ ಟು ಎನ್ ಕಾಮ ಎನ್ ಡ್ಯಾಶ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ ಸಿಮಿಲರ್ ಮ್ಯಾನರ್ ನಾವು ಸ್ಕೇಲಾರಿಗೆ ಒಂದು ಫೈಂಡ್ ಔಟ್ ಮಾಡ್ತೀವಿ. ಆವಾಗ ನಮ್ಗೆ ಸಿಗುವಂಥದ್ದು ನೋಡಿ, ಇಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇರುವಂತಹ ಕೇಸಸ್. ಓಕೆ, ಬನಾಚ್ ಸ್ಪೇಸ್ ಆಗಬೇಕು ಅಂತಂದರೆ ಫಸ್ಟಿಗೆ ನಮಗೆ ಅಲ್ಲಿ ನಾರ್ಮಲ್ ಲೀನಿಯರ್ ಸ್ಪೇಸ್ ಆಗಬೇಕು, ಕಂಪ್ಲೀಟ್ ಆಗಬೇಕು. ಅದಕ್ಕೂ ಮುಂಚೆ ಅದು ಲೀನಿಯರ್ ಸ್ಪೇಸ್ ಅಂತ ಪ್ರೂವ್ ಆಗಬೇಕು. ಲೀನಿಯರ್ ಸ್ಪೇಸ್ ಅಂತ ಪ್ರೂವ್ ಆಗಬೇಕು ಅಂತಂದರೆ ನಮಗೆ ಕಂಟಿನ್ಯೂಯಸ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಒಂದು ಥೇರಿಯಂ ಪ್ರಕಾರ t1 ಪ್ಲಸ್ t2 ಆಫ್ ಎಕ್ಸ್ ಈಕ್ವಲ್ ಟು t1 ಆಫ್ ಎಕ್ಸ್ ಪ್ಲಸ್ t2 ಆಫ್ ಎಕ್ಸ್ ಅಂತ ಬರುತ್ತೆ ವಿತ್ ದ ನಾರ್ಮ್.
that is norm t1 plus t2 of x equal to norm t1 of x plus norm t2 of x. and again ಒಂದು ಸ್ಕೇಲರ್ ಆಲ್ಫಾ ಅಂತ ಇದೆ ಅಂತಂದ್ರೆ ಆಲ್ಫಾ ಇಂಟು ಟಿ ಆಲ್ಸೋ ಬಿಲಾಂಗ್ಸ್ ಟು ದಟ್ ಸ್ಪೇಸ್ ಅಂತ ಆಗಬೇಕು. ಸೊ ಅದೇ ಫಾರ್ಮ್ಯಾಟಲ್ಲೇ ನಾವು ಇಲ್ಲಿ ಕೂಡ ಸ್ಟಡಿ ಮಾಡ್ತಾ ಇರುವಂಥದ್ದು. ಓಕೆ, ಅದು ಎರಡು ಕಂಡೀಷನ್ ನಾನು ಯೂಸ್ ಮಾಡ್ಕೊಳ್ತಿದ್ದೀವಿ. ಫಸ್ಟ್ ಆಲ್ಫಾ ಟಿಗೂ ಮಾಡಿದ್ವಿ, ಮತ್ತು ಫಸ್ಟಿಗೆ ಇದಕ್ಕೂ ಮಾಡಿದ್ವಿ, T1 ಮತ್ತು T2ಗೆ ಕೂಡ ಮಾಡಿದ್ವಿ. ಸೊ ಅದಕ್ಕಾಗಿ ಇದೆರಡು ಕಂಡೀಷನ್ನಿಂದ ನಾವೇನು ಹೇಳ್ಬೋದು ಅಂತಂದರೆ ಬೀಟಾ ಆಫ್ n, n ಡ್ಯಾಶ್ ಇಸ್ ಅ ಲೀನಿಯರ್ ಸ್ಪೇಸ್ ಅಂತ ಕೂಡ ಹೇಳ್ಬೋದು. ಈಗ ನಾವು ನಾರ್ಮಡ್ ಲೀನಿಯರ್ ಸ್ಪೇಸ್ ಅಂತ ಪ್ರೂವ್ ಮಾಡೋಣ. ಲೀನಿಯರ್ ಸ್ಪೇಸ್ ಅಂತ ಗೊತ್ತಾಗಿದೆ. ನಾರ್ಮಡ್ ಲೀನಿಯರ್ ಸ್ಪೇಸ್ ಅಂತ ಪ್ರೂವ್ ಮಾಡಲಿಕ್ಕೆ n1, n2, n3 ಕಂಡೀಷನ್ಸ್ ಏನಿದೆಯೋ ಆ ಡೆಫಿನೇಷನ್ ಪ್ರಕಾರ ನಾವು ಒಂದೊಂದೇ ಕಂಡೀಷನನ್ನು ಚೆಕ್ ಮಾಡ್ತಾ ಹೋಗಬೇಕಾಗತ್ತೆ ಅಲ್ವಾ. ಓಕೆ, ಸೊ ಈಗ ಫಸ್ಟ್ ಕಂಡೀಷನ್, since norm t of x is always greater than or equal to 0, therefore norm t is always greater than 0 ಬಂತು. ಇದು ಈ ಕಂಡೀಷನಿಗೆ ನೋಡಿದ್ದೀವಿ ನಾವು. ಇದು ಹೇಗೆ ಸಿಕ್ಕಿದೆ? ಆ ಇಕ್ವಿವೆಲೆಂಟ್ ಫಾರ್ಮಲ್ಲಿ ಇದೆ ನೋಡಿ. ಅದು ಏನಿದೆ ನೋಡಿ, ಅದು ನಾಟ್ ಈಕ್ವಲ್ ಟು 0 ಇದ್ದಾಗ ನಮಗೆ ಈ ಫಾರ್ಮ್ ಅಂತ ಹೇಳಿದ್ದೀವಿ ನಾವು ಅಲ್ವಾ. ನಾರ್ಮ್ ಟಿ ಸುಪ್ರೀಮಮ್ ಅಂತ ಹೇಳಿದ್ದೀವಿ. ಸೊ ಆವಾಗ ಅದು ನಮ್ಗೆ ಅಲ್ಲಿ ಏನು ಸಿಗತ್ತೆ ಅಂತಂದರೆ ಪಾಸಿಟಿವ್ ಕ್ವಾಂಟಿಟಿ ಸಿಗತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಸಿಗತ್ತೆ. ಸೊ ಫ್ರಮ್ ದ ಡೆಫಿನೇಷನ್ ಆಫ್ ನಾರ್ಮ್ ಟಿ ಅಂತ ಹೇಳ್ತಿದ್ದಾರೆ ಅಲ್ವಾ. ನೋಡಿ, ಸುಪ್ರೀಮಮ್ ಇರುವಂಥದ್ದು. ಓಕೆ, ನೆಕ್ಸ್ಟು ಈಗ ಟಿ 0 ಆಯಿತು ಅಂತಂದರೆ ನಾರ್ಮ್ ಟಿ 0 ಆಗಿರಲೇಬೇಕು. ಕಾನ್ವರ್ಸ್ಲಿ ವಿ ನೀಡ್ ಟು ಶೋ ದಟ್ ನಾರ್ಮ್ ಟಿ ಈಕ್ವಲ್ ಟು 0 ಇಂಪ್ಲೈಸ್ ಟಿ ಈಕ್ವಲ್ ಟು 0. ಸೊ ಒಂದು ಐಡಿಯಾ ಮಾಡಿಬಿಡೋಣ. ನಾರ್ಮ್ ಟಿ ಈಕ್ವಲ್ ಟು 0 ಅಂತ ತಗೊಳ್ಳೋಣ. ನಾವು ಫಸ್ಟ್ ಕಂಡೀಷನ್ ಕೊಟ್ಟಿರುವಂಥ ಪ್ರಕಾರ ನಾರ್ಮ್ ಟಿ ಆಫ್ ಎಕ್ಸ್ ಅನ್ನು ನಾವು ಲೆಸ್ ದೆನ್ ಆರ್ ಈಕ್ವಲ್ ಟು ನಾರ್ಮ್ ಟಿ ನಾರ್ಮ್ ಎಕ್ಸ್ ಅಂತ ಬರಿಬೋದು. ಓಕೆ, ಸೊ ಟಿ ಆಫ್ ಎಕ್ಸ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂತಂದರೆ ಟಿ ಕೂಡ 0 ಆಗಿರಲೇಬೇಕು. ಸೊ ದೇರ್ ಫೋರ್ ನಾರ್ಮ್ ಟಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ನಾರ್ಮ್ ಟಿ ಈಕ್ವಲ್ ಟು 0 ಇಫ್ ಆ್ಯಂಡ್ ಓನ್ಲಿ ಇಫ್ ಟಿ ಈಕ್ವಲ್ ಟು 0. ಫಸ್ಟ್ ಕಂಡೀಷನ್ ಪ್ರೂವ್ ಆಯಿತು. ಸೆಕೆಂಡ್ ಕಂಡೀಷನಲ್ಲಿ T1 T2 ಎರಡು ತಗೊಳ್ತೀವಿ. ಸೊ ಅದಕ್ಕೆ ಎರಡು ಆಪರೇಟ್ ಮಾಡ್ತೀವಿ, ಸಪರೇಟ್ ಮಾಡ್ತೀವಿ, ಆವಾಗ ಲೆಸ್ ದೆನ್ ಆರ್ ಈಕ್ವಲ್ ಟು ಬಂದಿದೆ ನಮಗೆ. ಎರಡು ಕಂಡೀಷನ್ ಪ್ರೂವ್ ಆದಂಗೆ ಆಯಿತು ನಮಗೆ. ಅದಕ್ಕೆ ಸುಪ್ರೀಮಮ್ಮನ್ನು ಅಪ್ಲೈ ಮಾಡಿದಾಗ ಕೂಡ ಲೆಸ್ ದೆನ್ ಆರ್ ಈಕ್ವಲ್ ಟುನೇ ಬರುತ್ತೆ. ಇದಕ್ಕೆ ಸುಪ್ರೀಮಮ್ ಅಪ್ಲೈ ಮಾಡಿದಾಗ ನೀವು ಏನೇ ಮಾಡಿದ್ರು ಅದರಲ್ಲಿರುವಂಥ ಹೈಯೆಸ್ಟ್ ಟರ್ಮ್ ಸಿಗತ್ತೆ, ಬಿಟ್ಟರೆ ಇದಕ್ಕಿಂತ ಹೈಯೆಸ್ಟ್ ಟರ್ಮ್ ಹೋಗಲಿಕ್ಕೆ ಅದು ಸಾಧ್ಯ ಇಲ್ಲ. ಅದಕ್ಕಾಗಿ ಆ ಥರ ಎರಡು ಕಂಡೀಷನ್ ಪ್ರೂವ್ ಆಯಿತು ನಮಗೆ. ಥರ್ಡ್ ಕಂಡೀಷನ್ನಲ್ಲಿ ಸ್ಕೇಲಾರನ್ನು ಹಾಕ್ಕೊಳ್ಳುವಂಥದ್ದು ತುಂಬಾ ಈಸಿ ಆಗುತ್ತೆ. ಸುಪ್ರೀಮಮ್ಮಿನ ಡೆಫಿನೇಷನ್ ಹಾಕ್ಕೊಳ್ಳಿ. ಇದನ್ನು ಹೊರಗಡೆ ತೆಕ್ಕೊಂಬಿಟ್ರೆ ನಾರ್ಮ್ ಆಫ್ ಆಲ್ಫಾ ಟಿ ಆಫ್ ಎಕ್ಸ್ ಅನ್ನು ಮಾಡ್ ಆಲ್ಫಾ ಇಂಟು ನಾರ್ಮ್ ಟಿ ಆಫ್ ಎಕ್ಸ್ ಆಗಿ ಬರಿತೀವಿ ನಾವು ವಿತ್ ದ ಸುಪ್ರೀಮಮ್. ಸೊ ಇಲ್ಲಿ ಕೊಟ್ಟಿರೋದಕ್ಕೆ ಆ ಥರ ಆಯಿತು. ಆವಾಗ ಏನಾಯಿತು, ನಾರ್ಮ್ ಆಲ್ಫಾ ಟಿ ಈಸ್ ಈಕ್ವಲ್ ಟು ನಾರ್ಮ್ ಮಾಡ್ಯುಲಸ್ ಆಫ್ ಆಲ್ಫಾ ಇಂಟು ನಾರ್ಮ್ ಟಿ ಆಯಿತು. ಹೆನ್ಸ್ ಫ್ರಾಮ್ ದ ಫಸ್ಟ್ ಏನು ಡೆಫಿನೇಷನ್ ಆಫ್ ಸ್ಪೇಸ್ ಏನು ಡಿಫೈನ್ ಮಾಡಿದಾರೋ ಅದರ ಪ್ರಕಾರ ಬೀಟಾ ಆಫ್ n, n ಡ್ಯಾಶ್ ಇಸ್ ನಾರ್ಮಡ್ ಲೀನಿಯರ್ ಸ್ಪೇಸ್ ಅಂತ ಆಯಿತು. ಸೊ ಈಗ ಫಸ್ಟ್ ಪಾರ್ಟಲ್ಲಿ ನಾವು ಲೀನಿಯರ್ ಸ್ಪೇಸ್ ಅಂತ ಮಾಡಿದ್ವಿ, ಆಮೇಲೆ ನಾರ್ಮಡ್ ಲೀನಿಯರ್ ಸ್ಪೇಸ್ ಅಂತ ಪ್ರೂವ್ ಮಾಡಿದ್ವಿ. ಈಗ ಕಂಪ್ಲೀಟ್ ಅಂತ ಪ್ರೂವ್ ಮಾಡಿಬಿಡೋಣ. ಸೊ ಕಂಪ್ಲೀಟ್ ಅಂತ ಪ್ರೂವ್ ಮಾಡಲಿಕ್ಕೆ ನಮಗೆ ಕಾಶಿ ಸೀಕ್ವೆನ್ಸನ್ನು ಕನ್ಸಿಡರ್ ಮಾಡಬೇಕು. ಅದು ಯಾವ ಪಾಯಿಂಟಿಗೆ ಕನ್ವರ್ಜ್ ಆಗುತ್ತೋ ಅದು ಅದೇ ಸ್ಪೇಸಲ್ಲಿ ಇದೆ ಅಂತ ತೋರಿಸ್ಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಕಾಶಿ ಸೀಕ್ವೆನ್ಸ್. ಲೆಟ್ sequence Tn be a Cauchy sequence in n, then given epsilon greater than 0, there exists an n naught such that norm Tn minus Tm less than epsilon for all mn greater than or equal to n naught, which is by the definition of Cauchy sequence. Hence, for any x belongs to n, norm Tn minus Tm less than or equal to norm Tn minus Tm into norm x. This can be written, which will be less than epsilon into norm x, because we have the value norm Tn minus Tm less than epsilon. We are substituting here. Therefore, this norm of Tn of x minus Tm of x less than epsilon, which implies this Tn of x, what is the sequence? The sequence Tn of x is a Cauchy sequence in n dash. Since n dash is complete, Tn of x tends to a limit in n dash, and this limit depends on this x. This is by the definition of
convergence of sequence. We define this limit to be t of x, so that t of x equal to limit tn of x as n tending to infinity. This defines a mapping on n onto n dash. We show that t is linear and bounded. So for that, let us consider any two elements x and y belongs to n and alpha and beta be any scalars. Since each tn is linear, we know that we have proved also tn of alpha x plus beta y can be written as alpha into tn of x plus beta into tn of y. Therefore, as we take the limit to this, for all xy belongs to n and for all scalars alpha and beta, modulus of norm tn minus norm tm less than or equal to norm of tn minus tm. Modulus ide. By the definition of modulus we got this, but we know the value of this, which is less than epsilon. Hence, norm tn is a Cauchy sequence of real numbers by Cauchy's general principle of convergence. Sequence norm tn is convergent and hence it is a bounded sequence. So bounded ಆಗಿತ್ತು ಅಂತಂದ್ರೆ by the definition ಈ ಫಂಕ್ಷನ್ ಏನಿದೆಯೋ less than or equal to some constant m ಇರುತ್ತೆ for all n ಆಗಿರುತ್ತೆ. ಸೊ ಈಗ ನಾರ್ಮ್ ಟಿ ಆಫ್ ಎಕ್ಸ್ ನ ವ್ಯಾಲ್ಯೂ ಅನ್ನು ಹಾಕೊಳ್ಳಿ, ಲಿಮಿಟ್ ಅನ್ನು ಅಪ್ಲೈ ಮಾಡಬಹುದು ಅಂತ ನಾವಿಲ್ಲಿ ತಗೊಂಡಿದ್ದೀವಿ. ಸೊ ಅಪ್ಲೈಯಿಂಗ್ ದ ಲಿಮಿಟ್ ಆಸ್ ಎನ್ ಟೆಂಡಿಂಗ್ ಟು ಇನ್ಫಿನಿಟಿ. ಸೊ ದಿಸ್ ವಿಲ್ ಬಿ ಲಿಮಿಟ್ ಆಸ್ ಎನ್ ಟೆಂಡಿಂಗ್ ಟು ಇನ್ಫಿನಿಟಿ ನಾರ್ಮ್ ಟಿ ಎನ್ ಆಫ್ ಎಕ್ಸ್. ಇದನ್ನ ಹೊರಗಡೆ ತಗೊಂಡಿದ್ದೀವಿ. ಲಿಮಿಟ್ ಅನ್ನ ಹೊರಗಡೆ ತಗೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ನಾರ್ಮಿಗೆ. ಸೊ ಇದರ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದಾಗ ದಿಸ್ ವಿಲ್ ಬಿ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ನಾರ್ಮ್ ಆಫ್ ಟಿ ಎನ್ ಇಂಟು ನಾರ್ಮ್ ಎಕ್ಸ್. ಸ್ಪ್ಲಿಟ್ ಮಾಡಿರುವಂಥದ್ದು. ಸ್ಪ್ಲಿಟ್ ಮಾಡಿದಾಗ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಸ್ಟಡಿ ಮಾಡಿದ್ವಿ. ಈಗ ಇದಕ್ಕೆ ಸುಪ್ರೀಮಮ್ ಅನ್ನು ತಗೊಂಡಾಗ ಸುಪ್ರೀಮಮ್ ಅನ್ನು ತಗೊಳ್ಳಿಕ್ಕೆ ಬರುತ್ತೆ. ನೀವು ರೈಮನ್ ಸ್ಟ್ರೇಟಜೀಸ್ ಇಂಟಿಗ್ರಲ್ ಫಂಕ್ಷನ್ ಅನ್ನು ಸ್ಟಡಿ ಮಾಡುವಾಗ ಇದನ್ನು ಸ್ಟಡಿ ಮಾಡಿರ್ತೀರಿ ಅಲ್ವಾ, ಈ ಪ್ರಾಪರ್ಟಿಯನ್ನು. ಅದೇ ಥರ ಸುಪ್ರೀಮಮ್ ಅನ್ನು ತಗೊಂಡು ನಾರ್ಮನ್ನು ಹೊರಗಡೆ ಇಟ್ಕೊಳ್ಬೋದು. ಸೊ ಫ್ರಾಮ್ ದಿಸ್ ವಿ ಗೆಟ್ ನಾರ್ಮ್ ಟಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸುಪ್ರೀಮಮ್ ಆಫ್ ನಾರ್ಮ್ ಟಿ ಎನ್ ಇಂಟು ನಾರ್ಮ್ ಎಕ್ಸ್ for n tending from 1 to infinity. So from this we can conclude that t is bounded linear transformation. ಯಾಕೆ ಅಂತಂದ್ರೆ ಸುಪ್ರೀಮಮ್ ಆಫ್ ನಾರ್ಮ್ ಟಿ ಎನ್ ಅನ್ನ ಎಮ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ನಾರ್ಮ್ ಎಕ್ಸ್ ಅನ್ನ ಆಸ್ ಇಟ್ ಈಸ್ ಇಟ್ಕೊಂಡಿದ್ದೀವಿ. ಸೊ ಟಿ ಬಿಲಾಂಗ್ಸ್ ಟು ಬೀಟಾ ಆಫ್ ಎನ್ ಕಾಮಾ ಎನ್ ಡ್ಯಾಶ್. ಸೊ to complete the proof, we shall show that tn tending to t with respect to the norm. So for that, consider norm tn of x minus tm of x less than or equal to norm of tn minus tm into norm x. So which is having the value epsilon into norm x. Therefore this will be less than epsilon into norm x. ಈಗ m tending to infinity ಆಗಿ ನಾವು ಇಲ್ಲಿ ತಗೊಂಡಾಗ norm tn of x minus t of x less than or equal to norm x ಅಂತ ಆಯಿತು, which implies a supremum of this also less than epsilon. ಈ norm x ಅನ್ನ ಈ ಕಡೆ ತಗೊಬಂದಿರೋದು ಮತ್ತೇನು ಅಲ್ಲ. ಸೊ norm tn minus t less than epsilon for n all n greater than or equal to n naught. This proves that tn tending to t or tn converges to t in the norm beta of n comma n dash. ಎಲ್ಲ ಕೇಸಸ್ ಇಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಕೊಟ್ಟಿರುವಂತಹ beta of n comma n dash ಏನಿದೆಯೋ ಅದು ಲೀನಿಯರ್ ಸ್ಪೇಸ್, ಆಫ್ಟರ್ ದಟ್ ನಾರ್ಮ್ ಲೀನಿಯರ್ ಸ್ಪೇಸ್, ಆಫ್ಟರ್ ದಟ್ ಕಂಪ್ಲೀಟ್. therefore beta of n comma n dash is Banach space. This concludes the theorem. Okay, let us continue the next theory part in the next class.